ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಸಮಯದ ಉಪಯೋಗ, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು, ಅಥವಾ ಸಮಯವನ್ನು ಹೇಗೆ ಉಪಯೋಗಿಸಬೇಕು ಅಂತ ಹೇಳ್ಬೋದು. ಇದನ್ನ 9, 10, 11, 12 ತರಗತಿಗಳ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಸಮಯ ಅಂದ್ರೇನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸಮಯ ಅನ್ನೋದಕ್ಕೆ ನಾವು ಇಂಗ್ಲಿಷ್ನಲ್ಲಿ ಟೈಮ್ ಅಂತ ಹೇಳ್ತೀವಿ. ಅದು ಸರಿಯಾದ ಒಂದು ಡೆಫಿನಿಷನ್ ಹೇಳೋದಕ್ಕಾಗೋಲ್ಲ. ಇದಕ್ಕೆ ಸಮಯ ಅನ್ನೋದು ಬೇರೆ ಬೇರೆ ಅರ್ಥದಲ್ಲಿ ಬೇರೆ ಬೇರೆ ರೀತಿ ಆಗುತ್ತೆ. ನಾವು ಒಟ್ಟಿನಲ್ಲಿ ಹೇಳಬೇಕಾದ್ರೆ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಒಂದು ದಿನ ಇರುತ್ತೆ. ದಿನ ಅಂದ್ರೆ ನಾವು ಹೇಗೆ ಲೆಕ್ಕ ಮಾಡ್ತೀವಿ ಅಂದರೆ, ಸೂರ್ಯನ ಬೆಳಕು ಬಂದಾಗ ಅದನ್ನ ನಾವು ಬೆಳಿಗ್ಗೆ ಅಂತ ಹೇಳ್ತೀವಿ. ನಕ್ಷತ್ರಗಳು ಕಂಡಾಗ ರಾತ್ರಿ ಅಂತ ಹೇಳ್ತೀವಿ. ಈ ನಕ್ಷತ್ರ ಕಾಣೋದಕ್ಕೂ ಸೂರ್ಯ ಮತ್ತೆ ಬರೋದಕ್ಕೂ ಸುಮಾರು 24 ಗಂಟೆಗಳ ಟೈಮ್ ಇರುತ್ತೆ. ಅದಕ್ಕೆ ಒಂದು ದಿನ ಅಂತ ಹೇಳ್ತೀವಿ. ನಾವು ಈಗ ಈ ಒಂದು ದಿನದಲ್ಲಿ 24 ಗಂಟೆಯನ್ನ ಹೇಗೆ ಪ್ಲಾನ್ ಮಾಡ್ತೀವಿ, ಹೇಗೆ ಉಪಯೋಗಿಸ್ತೀವಿ ಅಂತಕ್ಕಂಥದ್ದೇ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಎಸ್ಪೆಷಲಿ ಮಕ್ಕಳಿಗೆ, ಸ್ಕೂಲ್ ಚಿಲ್ಡ್ರನ್ ಇದೆಯಲ್ಲ, ಅವರಿಗೆ ಈ ಸಮಯದ ಮಹತ್ವ ಏನು ಅಂತ ಹೇಳಬೇಕಾಗ್ಬೋದು. ನೀವು ಪರಿಚಯಿಸಬೇಕು. ವಿಷಯಗಳು ಸಮಯ ಹೋದ ಮೇಲೆ ಮರಳಿ ಬರುವುದಿಲ್ಲ. ಅಂದರೆ ನಿನ್ನೆ 12 ಗಂಟೆ ಮಧ್ಯಾಹ್ನ ಆಗಿತ್ತು ಅಂದರೆ ಅವಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಷಯಗಳು ನಡೀತಾ ಇರುತ್ತೆ. ಅದು ಇವತ್ತು ಬರೋದಿಲ್ಲ. ಆದ್ರಿಂದ ಒಂದು ಸರಿ ಸಮಯ ಹೋದರೆ ಮತ್ತೆ ಆ ಸಮಯ ಬರೋದಿಲ್ಲ. ಅದನ್ನು ನೀವು ಚರ್ಚೆ ಮಾಡಬೇಕಾಗುತ್ತೆ. ಉದಾಹರಣೆಗೆ, ನೀವು 10ನೇ ತರಗತಿಯಲ್ಲಿ ಫಸ್ಟ್ ಲೆಸನ್ ಓದಿರ್ತೀರ ಅಂತ, ಟುಡೇ ಚಾಪ್ಟರ್ 1 ಅಂತ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಆಗುತ್ತೆ. ಆದರೆ ಅದೇ ಒಂದು ಚಾಪ್ಟರ್ ಮಾಡ್ಬೋದೇ ಹೊರತು ಆ ಸಮಯ ಬರೋಲ್ಲ. ಅದು ಫಾರ್ ಎಕ್ಸಾಂಪಲ್ ಜೂನ್ 24ನೇ ತಾರೀಕು 1925 ಅಂತ ಆಗಿದ್ರೆ ಅದು ಅಲ್ಲಿಗೆ ಅವತ್ತೇ ಮುಗಿದೋಗ್ಬಿಡುತ್ತೆ. ನೆಕ್ಸ್ಟ್ ಡೇ ಜೂನ್ 26 ಆಗುತ್ತೆ. ಅದಕ್ಕೆ ಸಮಯ ಬದಲಾವಣೆ ಆಗ್ತಿರುತ್ತೆ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಒಂದು ಸಾರಿ ಸಮಯ ಕಳ್ಕೊಂಡ್ರೆ ಮುಂದೆ ಸಿಗಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ನೀವು ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಫ್ರೀ ಟೈಮ್ ಅಂತ ಬರೆದಿದ್ದೀನಿ. ವಾಟ್ ಡು ಯು ಮೀನ್ ಬೈ ಫ್ರೀ ಟೈಮ್ ಅಂತ ಹೇಳಿದರೆ, ಸಾಮಾನ್ಯವಾಗಿ ಮಕ್ಕಳಿಗೆ ಸಿಗ್ತಕ್ಕಂಥ ದೊಡ್ಡ ಸಮಯ ಕಾಲೇಜು ಅಥವಾ ಸ್ಕೂಲಿಂದ ಬಂದ ಮೇಲೆ ಸ್ವಲ್ಪ ಸಮಯ, ಅಥವಾ ಸ್ಕೂಲಿಗೆ ಹೋಗೋದಕ್ಕೆ ಮುಂಚೆ ಸ್ವಲ್ಪ ಸಮಯ ಸಿಗುತ್ತೆ. ಹೆಚ್ಚಾಗಿ ಅವರ ಸಮಯವನ್ನು ಶಾಲೆಗಳಲ್ಲಿ ಕಳೀತಾರೆ. ಸುಮಾರು 6ರಿಂದ 8 ಗಂಟೆ ತನಕ ಶಾಲೆಗಳಲ್ಲಿ ಕಾಲವನ್ನು ಕಳಿಬೇಕಾಗುತ್ತೆ. ಮನೆಗೆ ಬಂದ ಮೇಲೆ ಸಿಗೋದು ಒಂದು 2 ಗಂಟೆ ರಾತ್ರಿ ಆಗ್ಬೋದು. ಮಲ್ಕೊಳ್ಳೋಕೆ ಮುಂಚೆ ಒಂದು 2 ಗಂಟೆ ಸಿಗ್ಬೋದು. ತುಂಬ ಬೆಳಿಗ್ಗೆ ಬೇಗ ಎದ್ದರೆ 1 ಗಂಟೆ ಸಿಗ್ಬೋದು. ಸುಮಾರು 3 ಗಂಟೆ ಸಾಮಾನ್ಯವಾಗಿ ಒಬ್ಬ ಮಕ್ಕಳಿಗೆ ಸಿಗುತ್ತೆ. ಅದಕ್ಕೆ ನಾವು ಫ್ರೀ ಟೈಮ್ ಅಂತ ಹೇಳ್ತೀವಿ. ಈ ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತಕ್ಕಂಥದ್ದೇ ಒಂದು ಟೈಮ್ ಪ್ಲಾನಿಂಗ್ ಅಂತ ಕರಿತೀವಿ. ಶಾಲೆಗೆ ಹೋಗುವ ಮುನ್ನ, ಶಾಲೆಯಿಂದ ಬಂದ ಮೇಲೆ ಹೋಮ್ವರ್ಕ್ ಮಾಡ್ತಕ್ಕಂಥದ್ದು, ಈ 3 ಮುಖ್ಯವಾಗಿರ್ತಕ್ಕಂಥ ಟೈಮು. ಈ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಯಾವುದೇ ತರಗತಿಯಲ್ಲಿ ಮಕ್ಕಳು ಓದ್ತಾ ಇದ್ರೆ ಈ ಒಂದು ಪಾಯಿಂಟ್ಸ್ ಬರೆದಿದ್ದಲ್ಲ, ಅದನ್ನ ಉಪಾಧ್ಯಾಯರು ಅದನ್ನ ಪಟ್ಟಿ ಮಾಡಿಸಿ ಚರ್ಚೆ ಮಾಡಬೇಕಾಗಿ ಬರ್ಬೋದು. ಬೆಳಿಗ್ಗೆ ಹೇಳೋದು ಎಷ್ಟೊತ್ತಿಗೆ ಹೇಳ್ತೀರಾ ಅಂತ ಕೇಳಬೇಕು. ಅದನ್ನೊಂದು ಕಡೆ ಬರ್ಸ್ಕೋಬೇಕು ಒಂದು ಪೇಪರಲ್ಲಿ. ಶಾಲೆಗೆ ಹೊರಡುವ ಟೈಮ್ ಯಾವಾಗ ನೀವು ಹೊರಡ್ತೀರಾ ಅಂತ ಬರ್ಸ್ಕೋಬೇಕು. ಶಾಲೆಯಿಂದ ವಾಪಸ್ ಮನೆಗೆ ಯಾವಾಗ ಹೋಗ್ತೀರಾ ಅಂತ ಬರ್ಸ್ಕೋಬೇಕು. ಆಟ ಆಡ್ತಿರಲ್ಲ, ಆ ಟೈಮ್ ಯಾವುದು ಅಂತ ತಿಳ್ಕೋಬೇಕು. ಮನೆಯಲ್ಲಿ ಹೋಮ್ವರ್ಕ್ ಯಾವಾಗ ಮಾಡ್ತೀರಾ ಅಂತ ತಿಳ್ಕೋಬೇಕು. ಮಲಗುವ ಸಮಯ ಏನು ಅಂತ ಕೇಳಬೇಕು. ಇದು ಪ್ರತಿಯೊಬ್ಬರಿಗೂ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಶಾಲೆಯಲ್ಲಿ ಕಳೆಯತಕ್ಕಂಥ ಒಂದು ಸಮಯ ಇದೆಯಲ್ಲ, ಅದು ಎಲ್ಲರಿಗೂ ಸಾಮಾನ್ಯವಾಗಿ ಒಂದೇ ರೀತಿ ಇರುತ್ತೆ. ಬೆಳಿಗ್ಗೆ ಏಳೋದು, ಮತ್ತೆ ಶಾಲೆಗೆ ಹೊರಡೋ ಟೈಮು, ಶಾಲೆಯಿಂದ ವಾಪಸ್ ಬರೋ ಟೈಮು, ಆಟ ಆಡೋ ಟೈಮು, ಮನೆಯಲ್ಲಿ ಹೋಮ್ವರ್ಕ್ ಮಾಡೋ ಟೈಮು, ಮಲಗುವ ಎಲ್ಲ ಬದಲಾವಣೆ ಆಗಿರುತ್ತೆ. ಇದನ್ನೆಲ್ಲ ಮಕ್ಕಳಿಗೆ ರೆಕಾರ್ಡ್ ಮಾಡಿ ಒಟ್ಟು 24 ಗಂಟೆಗಳಿದೆ ಅನ್ನೋದನ್ನು ತೋರಿಸ್ಬೇಕಾಗ್ಬೋದು. ಇದು ಉಪಾಧ್ಯಾಯರು ಮಾಡ್ತಕ್ಕಂಥ ಕೆಲಸ. ನನ್ನ ಒಂದು ಅನಿಸಿಕೆಯ ಪ್ರಕಾರ 7, 8, 9, 10 ಈ ತರಗತಿಗಳಲ್ಲಿ ಈ ಒಂದು
ಅಭ್ಯಾಸವನ್ನು ಮಾಡಿಸಿದ್ರೆ ಅವರು ಮುಂದೆ ಓದೋದಕ್ಕೆ ಸಹಾಯ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಈ PPTಯನ್ನು ನಾನು ಮಾಡ್ತಿರ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ದಿನಚರಿ ರೂಪಿಸುವ ಅಭ್ಯಾಸ ಮಾಡಿಸ್ತಕ್ಕಂಥದ್ದು. ದಿನಚರಿ ಅಂದರೆ ಅವರ ಟೋಟಲ್ ಟೈಮ್ ಇರುತ್ತಲ್ಲ, ಫ್ರೀ ಟೈಮು, ಅಲ್ಲಿ ಯಾವ ರೀತಿಯಾಗಿ ಅದನ್ನು ರೂಪಿಸ್ಕೊಳ್ತಾರೆ, ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥ ಒಂದು ದಿನಚರಿಯನ್ನು ಅಭ್ಯಾಸ ಮಾಡಿಸ್ಬೇಕಾಗುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಈ ಟೈಮ್ನಲ್ಲಿ ಯಾವ ರೀತಿ ಅವರು ಅವರ ಟೈಮನ್ನು ಉಪಯೋಗಿಸ್ಕೊಳ್ತಾರೆ. ಉದಾಹರಣೆಗೆ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಒಂದು 2 ಗಂಟೆ ಟೈಮ್ ಸಿಕ್ಕರೆ ಅದನ್ನು ಯಾವ ರೀತಿ ಯಾವ್ಯಾವ ಪಾಠ ಮಾಡ್ತಾರೆ, ಏನು ಮಾಡ್ತೀವಿ ಅನ್ನೋದನ್ನು ದಿನಚರಿ ಬರಿಬೇಕಾಗುತ್ತೆ. ಕಲಿಕೆ ಅಂದರೆ ಕಲಿಬೇಕಂಥದ್ದು, ಆಟ, ವಿಶ್ರಾಂತಿ ಇವೆಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದನ್ನು ನೀವು ಹೇಳ್ಕೊಡ್ಬೇಕು. ಇದಕ್ಕೆ ಟೈಮ್ ಟೇಬಲ್ ರೂಪಿಸ್ಬೇಕು. ಹೇಗೆ ರೂಪಿಸ್ಬೇಕು ಅಂತಕ್ಕಂಥದ್ದು ಉಪಾಧ್ಯಾಯರು ಮಕ್ಕಳ ದಿನಚರಿಯಲ್ಲಿ ಬಣ್ಣ ಬಣ್ಣದ ಪೆನ್ಸಿಲ್ಗಳಲ್ಲಿ ಬರೆಸಿದರೆ, ನಾನು ಮೊದಲೇ ಹೇಳಿದಾಗೆ 7, 8, 9, 10 ಈ ತರಗತಿಗಳಲ್ಲಿ ಮಾಡಿಸಿದರೆ ಅವರು ಮುಂದೆ ತಮ್ಮ ಸಮಯವನ್ನು ಹೇಗೆ ಕಳಿಬೇಕು ಅನ್ನೋದನ್ನು ಅಭ್ಯಾಸ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಮತ್ತು ಶಾಲಾ ಮಕ್ಕಳಲ್ಲಿ ಇನ್ನೊಂದು ಹ್ಯಾಬಿಟನ್ನು ನೀವು ಕಲಿಸ್ಕೋಬೇಕಾಗುವುದು. ಒಂದು ಸಮಯದಲ್ಲಿ ಒಂದು ಕೆಲಸ ಮಾಡಬೇಕಾಗುತ್ತೆ, ಗಮನ ಕೇಂದ್ರೀಕರಣ ಮಾಡಬೇಕು ಅಂತ. ಉದಾಹರಣೆಗೆ ಈಗ ಲೆಕ್ಕ ಮಾಡ್ತಿರ್ಬೇಕಾದ್ರೆ ಅವರು ಮೊಬೈಲ್ ಇಟ್ಕೊಂಡು ನೋಡಬಾರ್ದು, ಅಥವಾ ಲೆಕ್ಕ ಮಾಡ್ತಿರ್ಬೇಕು ಅಥವಾ ಬೇರೆ ಏನೋ ಓದ್ತಾ ಇರಬೇಕಾದ್ರೆ TV ಮುಂದೆ ಕೂತ್ಕೊಂಡು ಓದಬಾರ್ದು, ಅಲ್ಲಿ ಗಮನ ಬದಲಾವಣೆ ಆಗಿರುತ್ತೆ. ಕೇಂದ್ರೀಕರಣ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಜಾಗದಲ್ಲಿ ಒಬ್ಬರೇ ಕೂತ್ಕೊಂಡು ಓದೋದನ್ನು ಕಲ್ತ್ಕೋಬೇಕಾಗ್ಬೋದು. ಮಕ್ಕಳಿಗೆ ಒತ್ತಡವಿಲ್ಲದೆ ಕೆಲಸ ಮುಗಿಸುವ ವಿಧಾನ ಅಂದರೆ ಹೆಚ್ಚು ಒತ್ತಡ ಇರಬಾರ್ದು. ಅಂದರೆ ಇದು ಓದಲಿಲ್ಲ, ಅದು ಓದಲಿಲ್ಲ, ಇದು ಓದಲಿಲ್ಲ, ಏನು ಮಾಡಬೇಕು ಅಂತ ಕೆಲವು ಸರಿ ಒತ್ತಡ ಬರುತ್ತೆ. ಗಣಿತ ಮಾಡ್ತಾ ಇರ್ತಾರೆ, ಅದು ಮಾಡೋಕ್ಕೆ ಬರೋದಿಲ್ಲ. ಇಂಗ್ಲೀಷ್ ತಗೊಳ್ತಾರೆ, ಇಂಗ್ಲೀಷ್ ಅರ್ಥವಾಗಲ್ಲ. ವಿಜ್ಞಾನ ತಗೊಳ್ತಾರೆ, ಅದು ಚಿತ್ರ ಬರೆಯೋಕ್ಕೆ ಗೊತ್ತಾಗಲ್ಲ. ಹೀಗೆ ಎಲ್ಲ ಗಡಿಬಿಡಿ ಆಗ್ತಿರುತ್ತೆ. ಅದು ಗಡಿಬಿಡಿ ಇಲ್ಲದೆ, ಒತ್ತಡ ಇಲ್ಲದೆ ಕೆಲಸ ಮಾಡೋದಕ್ಕೆ ಒಂದು ದಿನಚರಿಯನ್ನು ಪಟ್ಟಿ ಮಾಡಿಕೊಂಡ್ರೆ, ಟೈಮ್ ಟೇಬಲ್ ಹಾಕ್ಕೊಂಡ್ರೆ ಅನುಕೂಲ ಆಗ್ಬೋದು. 50 ನಿಮಿಷ ಓದಬೇಕು ಅಂತ ಹೇಳಿದಾಗ 10 ನಿಮಿಷ ರೆಸ್ಟ್ ತಗೊಳ್ಬೇಕು. ಅಂದರೆ 50 ನಿಮಿಷ ಓದೋದು ಬರೆಯೋದು ಎಲ್ಲ ಮಾಡಿದಾಗ 1 ಗಂಟೆಯಲ್ಲಿ 10 ನಿಮಿಷ ವಿಶ್ರಾಂತಿ ತಗೋಬೇಕು. ಮತ್ತು ಒಂದು ಸಣ್ಣ ಕೆಲಸ ತಕ್ಷಣ ಮುಗಿಸ್ಬೇಕು. ಈಗ ಯಾವುದೋ ಒಂದು ದೊಡ್ಡ ಪಾಠ ಇದೆ ಅಂತ ಇಟ್ಕೊಳ್ಳೋಣ, ಆ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯ ಓದೋದಕ್ಕೆ 2 ಗಂಟೆ ಬೇಕಾಗ್ಬೋದು. ಅವಾಗ ಏನು ಮಾಡಬೇಕು ಅಂದರೆ ಸಣ್ಣ ಸಣ್ಣ ಪ್ಯಾರಾಗ್ರಾಫ್ನ ಓದಿ 2 ಅಥವಾ 3 ನಿಮಿಷ ರೆಸ್ಟ್ ತಗೊಂಡು ಮುಂದಕ್ಕೆ ಹೋಗಬೇಕು. ಅಂದರೆ ರೀಡ್, ಸ್ಟಡಿ, ರೆಸ್ಟ್, ಸ್ಟಡಿ, ರೆಸ್ಟ್, ಸ್ಟಡಿ, ರೆಸ್ಟ್ ಅಂತ ಒಂದು ಸೈಕಲನ್ನು ಫಾಲೋ ಮಾಡಬೇಕಾಗ್ಬೋದು. ಮತ್ತು ಚಿಕ್ಕದಾಗಿರ್ತಕ್ಕಂಥ ಯಾವ್ದಾದ್ರು ಅಭ್ಯಾಸ ಇದೆ ಅದನ್ನು ಬೇಗ ಮುಗಿಸಿ ಅದನ್ನು ಕಲ್ತ್ಕೋಬೇಕು. ಮಲ್ಟಿ ಟಾಸ್ಕಿಂಗ್ ಮಾಡಬಾರ್ದು. ಮಲ್ಟಿ ಟಾಸ್ಕಿಂಗ್ ಅಂದ್ರೇನು? ಓದ್ತಾ ಇರಬೇಕಾದ್ರೆ, ಬರಿತಾ ಇರಬೇಕಾದ್ರೆ ಬೇರೆಯವ್ರ ಜೊತೆ ಮಾತಾಡೋದು, TV ನೋಡೋದು, ಅಥವಾ ಫೋನ್ ಮಾಡೋದು, ಸ್ನೇಹಿತರ ಜೊತೆ ಮಾತಾಡೋದು, ಇವೆಲ್ಲ ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಅದನ್ನು ಮಾಡೋದನ್ನು, ಅಭ್ಯಾಸವನ್ನು ಬಿಡಿಸ್ಬೇಕಾಗ್ಬೋದು ಮಕ್ಕಳಿಗೆ. ಸ್ಟಡಿ ಮಾಡೋದಕ್ಕೆ, ಓದೋದಕ್ಕೆ ಮಕ್ಕಳು ಟೈಮ್ ಟೇಬಲನ್ನು ಮಾಡ್ತಾರಲ್ಲ, ಅಂದರೆ ಸಮಯವನ್ನು ಹೇಗೆ ಕಳಿಬೇಕು ಅಂತ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ತಾರಲ್ಲ, ಅದು ಮಾಡೋದಕ್ಕೆ ಪೋಷಕರ ಪಾತ್ರ ಇರುತ್ತೆ, ಹಾಗೆ ಉಪಾಧ್ಯಾಯರ ಪಾತ್ರ ಇರುತ್ತೆ. ಪೋಷಕರು ಏನು ಮಾಡಬೇಕು ಅಂದರೆ ಪೋಷಕರು ಮಕ್ಕಳ ಸಮಯ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತ ಸಹಾಯ ಮಾಡಬೇಕಾಗುತ್ತೆ. ಉಪಾಧ್ಯಾಯರು ಹೇಳಿರ್ತಾರೆ, ಮತ್ತು ಮನೆಯಲ್ಲೂ ಸಹಿತ ಪೇರೆಂಟ್ಸ್ ಅದನ್ನು ಮಾಡಬೇಕಾಗುತ್ತೆ. ನನಗೆ ತಿಳಿದ ಹಾಗೆ ಅನೇಕ ಶಾಲೆಗಳನ್ನು ಪಾಠ ಮಾಡಿದ್ದೀನಿ. ಮಕ್ಕಳಿಗೆ ಏನು ಮಾಡಬೇಕು, ಏನು ಓದಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಕೇಳಿದರೆ ಸರ್ ನಮಗೇನು ಗೊತ್ತಾಗಲ್ಲ, ನಮ್ಮ ಮನೇಲಿ ಯಾರು ಹೇಳ್ಕೊಡೋರಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಆದಷ್ಟು ಮಟ್ಟಿಗೆ ಪೋಷಕರು, ತಂದೆ ಆಗ್ಬೋದು, ತಾಯಿ ಆಗ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಥವಾ ಬೇರೆ ಇನ್ಯಾರು ಆಗಿರ್ಬೋದು, ಪ್ರೈವೇಟ್ ಟ್ಯೂಷನ್ ಟೀಚರ್ ಆಗಿರ್ಬೋದು, ಇವರು ಸಮಯ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂದರೆ ಶಾಲೆಗೆ ಹೋಗೋಕ್ಕೆ ಮುಂಚೆ, ಶಾಲೆಯಿಂದ ಬಂದ ಮೇಲೆ, ಓದೋ ಟೈಮ್ದಲ್ಲಿ
ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ಬರ್ಕೋಬೇಕಾಗತ್ತೆ. ಅಂದರೆ ಟೈಮ್ ಟೇಬಲ್ ಅನ್ನು ಹಾಕೋದಕ್ಕೋಸ್ಕರ ಪೇರೆಂಟ್ಸು ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಟಿವಿ ನೋಡೋದು ಯಾವಾಗ ನೋಡಬೇಕು, ಆಟ ಯಾವಾಗ ಆಡಬೇಕು, ಮೊಬೈಲ್ ಯಾವಾಗ ನೋಡಬೇಕು, ಹೀಗೆ ಸಮಯವನ್ನು ನಿಯಂತ್ರಣ ಮಾಡಿ ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಬರ್ಕೊಟ್ರೆ ಅವರು ಮುಂದೆ ಅವರ ಒಂದು ಜೀವನದಲ್ಲಿ ಈ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರೈಮರಿ ಶಾಲೆಯಿಂದ ನಾವು ಈ ಚಟುವಟಿಕೆಗಳನ್ನು ಮಾಡಿಸಿದ್ರೆ ಅನುಕೂಲ ಆಗುತ್ತೆ. ಈ ಒಂದು ಪ್ರೆಸೆಂಟೇಷನ್ ಅನ್ನು ನಾನು ತಯಾರು ಮಾಡೋದಕ್ಕೆ ಮೈ ಟೀಮ್, ನನ್ನ ಟೀಮ್ ಅಂತ ಹೇಳಿದ್ನಲ್ಲ, ನನ್ನ ಟೀಮಲ್ಲಿ 4-5 ಜನ ಇರ್ತೀವಿ. ಅವರು ಚರ್ಚೆ ಮಾಡಿ ಏನು ಬರಿಬೇಕು ಅಂತ ತಿಳ್ಕೊಂಡು ನಾನು ಇದರಲ್ಲಿ PPTಯಲ್ಲಿ ಬರೆದಿದ್ದೀನಿ. ಕೆಲವು ಚಿತ್ರಗಳನ್ನು ನಾನು ಅಥವಾ ಕೆಲವು ಪಾಯಿಂಟ್ಸ್ನ ತಗೊಳ್ಳೋದಕ್ಕೆ AI ಇಂದ ತಗೊಂಡಿದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಯಾವುದೇ ತರಗತಿಯಲ್ಲಿ ಓದ್ತಾ ಇರಲಿ, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಒಂದು ಟೈಮ್ ಟೇಬಲ್ನ ಹಾಕ್ಕೊಂಡು ಅವರು ಅದನ್ನು ಅಭ್ಯಾಸ ಮಾಡಿದರೆ ಮುಂದೆ ಅವರು ಉತ್ತಮ ಅಂಕಗಳನ್ನು ಗಳಿಸಿ ಮತ್ತು ಜೀವನದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಕಲ್ತ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ.